ರಾಜಗಾಂಭೀರ್ಯ, ಅಚಲವಾದ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳಿಗೆ ಹೆಸರಾದ ಸಿಂಹರಾಶಿಯವರೇ ಸಿದ್ಧರಾಗಿ. ನವೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ, ಇದು ನಿಮ್ಮ ಅಧಿಕಾರ, ಗೌರವ ಮತ್ತು ಸಂಪತ್ತನ್ನು ಉತ್ತುಂಗಕ್ಕೆ ಏರಿಸುವ ಮಹತ್ವದ ಸಮಯ. ಈ ತಿಂಗಳು ಗ್ರಹಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ತರಲಿದೆ. ಒಂದು ಕಡೆ ನಿಮ್ಮ ರಾಶ್ಯಾಧಿಪತಿಯ ಬಲದಿಂದ ಸೃಷ್ಟಿಯಾಗುತ್ತಿರುವ ರಾಜಲಕ್ಷ್ಮಿ ಯೋಗ ನಿಮ್ಮನ್ನು ಸಮಾಜದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿದೆ. ಮತ್ತೊಂದು ಕಡೆ ನಿಮ್ಮ ಅದೇ ಆತ್ಮವಿಶ್ವಾಸವು ಅಹಂಕಾರವಾಗಿ ಬದಲಾಗಿ ನಿಮ್ಮ ಅಧಿಕಾರ ಮತ್ತು ಸಂಬಂಧಗಳನ್ನೇ ಪರೀಕ್ಷಿಸುವ ಒಂದು ಕಠಿಣ ಸವಾಲಾಗಿ ನಿಲ್ಲಲಿದೆ. ಏನಿದು ಅದ್ಭುತ ಯೋಗ? ಯಾವುದು ಆ ಸವಾಲು? ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಜೈ ಸೂರ್ಯದೇವ ಎಂದು ಕಾಮೆಂಟ್ ಮಾಡಿ. ಸಿಂಹ ರಾಶಿಯ ಅಧಿಪತಿ, ಗ್ರಹಗಳ ರಾಜನಾದ ಸೂರ್ಯದೇವ. ಸೂರ್ಯ ಎಂದರೆ ಆತ್ಮ, ಅಧಿಕಾರ, ತಂದೆ, ಸರ್ಕಾರ ಮತ್ತು ಸ್ವಾಭಿಮಾನ. ಈ ತಿಂಗಳು ನಿಮ್ಮ ರಾಶ್ಯಾಧಿಪತಿ ಸೂರ್ಯನು ನಿಮ್ಮ ಸುಖ ಸ್ಥಾನವಾದ 4ನೇ ಮನೆಯಲ್ಲಿ ಬಲಿಷ್ಠನಾಗಿ ಸಂಚರಿಸುತ್ತಾ ದೇವಗುರು ಬೃಹಸ್ಪತಿಯ ಶುಭ ದೃಷ್ಟಿಯನ್ನು ಪಡೆಯುತ್ತಿದ್ದಾನೆ. ಇದು ರಾಜಲಕ್ಷ್ಮಿ ಯೋಗವನ್ನು ಸೃಷ್ಟಿಸುತ್ತಿದೆ. ಇದು ನಿಮ್ಮ ವೃತ್ತಿ, ಆಸ್ತಿ ಮತ್ತು ಸಾಮಾಜಿಕ ಗೌರವಕ್ಕೆ ಅಗಾಧವಾದ ಶಕ್ತಿಯನ್ನು ತಂದುಕೊಡುತ್ತದೆ. ಇದರ ಜೊತೆಗೆ ನಿಮ್ಮ ದಶಮ ಸ್ಥಾನದಲ್ಲಿ ವೃತ್ತಿ ಸ್ಥಾನ ಮಂಗಳನ ಸಂಚಾರವು ನಿಮಗೆ ಕೆಲಸದಲ್ಲಿ ಅದಮ್ಯ ಉತ್ಸಾಹ ಮತ್ತು ಶಕ್ತಿಯನ್ನು ನೀಡಲಿದೆ. ಬುಧ ಮತ್ತು ಶುಕ್ರನ ಸಂಚಾರವು ನಿಮ್ಮ ಮಾತು ಮತ್ತು ಕೌಟುಂಬಿಕ ಜೀವನದಲ್ಲಿ ಮಾಧುರ್ಯವನ್ನು ತುಂಬಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಗ್ರಹಗಳು ನಿಮ್ಮನ್ನು ನಾಯಕನ ಸ್ಥಾನದಲ್ಲಿ ಕೂರಿಸಲು ಸಂಕಲ್ಪ ಮಾಡಿವೆ. ಇದು ನಿಮ್ಮ ಆಜ್ಞೆಗಳು ಕಾರ್ಯರೂಪಕ್ಕೆ ಬರುವ ಸಮಯ. ಆದರೆ ಎಲ್ಲವೂ ಪರಿಪೂರ್ಣವಾಗಿಲ್ಲ. ಶನಿ ಮಹಾತ್ಮನ ಒಂದು ಸವಾಲಿನ ನೋಟವು ನಿಮ್ಮ ಮೇಲೆ ಬೀಳಲಿದೆ. ಅದರ ಬಗ್ಗೆ ನಾವು ಮುಂದೆ ತಿಳಿಯೋಣ. ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ. ಮೊದಲಿಗೆ ವೃತ್ತಿ ಜೀವನ. ಸಿಂಹ ರಾಶಿಯವರಿಗೆ ನಾಯಕತ್ವ ಮತ್ತು ಅಧಿಕಾರ ಎಂದರೆ ರಕ್ತದಲ್ಲಿಯೇ ಬಂದಿರುತ್ತದೆ. ಈ ತಿಂಗಳು ನಿಮ್ಮ ಈ ನಾಯಕತ್ವದ ಗುಣಗಳಿಗೆ ಮತ್ತು ನಿಮ್ಮ ಕಾರ್ಯಶೈಲಿಗೆ ದೊಡ್ಡ ಮನ್ನಣೆ ಸಿಗಲಿದೆ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ನಿಮ್ಮ ಮೇಲಧಿಕಾರಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಗುರುತಿಸಲಿದ್ದಾರೆ. ಬಹುಕಾಲದಿಂದ ನೀವು ಕಾಯುತ್ತಿದ್ದ ಬಡ್ತಿ ಅಥವಾ ಉನ್ನತ ಅಧಿಕಾರದ ಜವಾಬ್ದಾರಿ ಈ ತಿಂಗಳು ನಿಮ್ಮದಾಗಲಿದೆ. ನಿಮ್ಮ ಮಾತಿಗೆ ಕಚೇರಿಯಲ್ಲಿ ವಿಶೇಷ ಬೆಲೆ ಬರುತ್ತದೆ. ರಾಜಕೀಯ, ಆಡಳಿತ, ಸರ್ಕಾರಿ ಉದ್ಯೋಗ, ಮ್ಯಾನೇಜ್ಮೆಂಟ್ ಅಥವಾ ಸ್ವಂತ ಉದ್ಯಮದಲ್ಲಿರುವವರಿಗೆ ಇದು ಸುವರ್ಣಯುಗ. ನಿಮ್ಮ ಕೀರ್ತಿ ಪತಾಕೆ ಹಾರಾಡುವುದರಲ್ಲಿ ಸಂಶಯವಿಲ್ಲ. ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಸಿಂಹರಾಶಿಯವರಿಗೆ ಇದು ವಿಸ್ತರಣೆಯ ಕಾಲ. ಸರ್ಕಾರದ ಕಡೆಯಿಂದ ಆಗಬೇಕಾಗಿದ್ದ ಕೆಲಸಗಳು, ಪರವಾನಗಿಗಳು ಅಥವಾ ಕಾಂಟ್ರಾಕ್ಟ್ಗಳು ಸರಾಗವಾಗಿ ನಿಮ್ಮ ಕೈ ಸೇರಲಿವೆ. ನಿಮ್ಮ ವ್ಯವಹಾರಕ್ಕೆ ಒಂದು ಬ್ರಾಂಡ್ ವ್ಯಾಲ್ಯೂ ಸೃಷ್ಟಿಯಾಗಲಿದೆ. ಹೊಸ ಹೂಡಿಕೆಗಳನ್ನು ಮಾಡಲು, ವಿಶೇಷವಾಗಿ ಭೂಮಿ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಇದು ಅತ್ಯುತ್ತಮ ಸಮಯ. ನಿಮ್ಮ ವ್ಯವಹಾರದ ಹೆಸರು ಮತ್ತು ಪ್ರತಿಷ್ಠೆ ಎಲ್ಲೆಡೆ ಹರಡಲಿದೆ. ವೃತ್ತಿ ಕ್ಷೇತ್ರದವರಿಗೆ ವಿಶೇಷ ಸೂಚನೆ: ನಿಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳಬೇಡಿ. ನಿಮ್ಮ ಕೈಕೆಳಗಿನ ಉದ್ಯೋಗಿಗಳನ್ನು ಗೌರವದಿಂದ ನಡೆಸಿಕೊಳ್ಳಿ. ನಿಮ್ಮ ಯಶಸ್ಸು ತಂಡದ ಯಶಸ್ಸು ಎಂದು ಭಾವಿಸಿ. ಇನ್ನು ಹಣಕಾಸಿನ ವಿಚಾರ ನೋಡುವುದಾದರೆ, ರಾಜಲಕ್ಷ್ಮಿ ಯೋಗ ನಿಮ್ಮನ್ನು ಸಂಪತ್ತಿನಲ್ಲಿ ತೇಲಾಡಿಸಲಿದೆ. ಸೂರ್ಯ ಮತ್ತು ಗುರುವಿನ ಬಲವಾದ ಸ್ಥಿತಿಯಿಂದಾಗಿ ಹಣದ ಹರಿವು ಸ್ಥಿರವಾಗಿ ಮತ್ತು ರಾಜ ವೈಭೋಗದಿಂದ ಕೂಡಿರಲಿದೆ. ಸರ್ಕಾರಿ ಮೂಲಗಳಿಂದ, ತಂದೆಯ ಕಡೆಯಿಂದ ಅಥವಾ ನೀವು ಹಿಂದೆ ಮಾಡಿದ ಹೂಡಿಕೆಗಳಿಂದ ಭಾರೀ ಲಾಭವನ್ನು ನಿರೀಕ್ಷಿಸಬಹುದು. ಪಿತ್ರಾರ್ಜಿತ ಆಸ್ತಿ ಅಥವಾ ಪೂರ್ವಿಕರ ಸಂಪತ್ತು ನಿಮ್ಮ ಕೈಸೇರುವ ಯೋಗ ಪ್ರಬಲವಾಗಿದೆ. ಹೊಸ ಮನೆ, ಐಷಾರಾಮಿ ವಾಹನ ಅಥವಾ ನಿಮಗೆ ಇಷ್ಟವಾದ ಚಿನ್ನಾಭರಣಗಳನ್ನು ಖರೀದಿಸುವ ಯೋಗ ಪ್ರಬಲವಾಗಿದೆ. ಹಳೆಯ ಸಾಲದ ಬಾಧೆಯಿಂದ ಸಂಪೂರ್ಣವಾಗಿ ಮುಕ್ತರಾಗುವಿರಿ. ನಿಮ್ಮ ಬ್ಯಾಂಕ್ ಖಾತೆಯು ನಿಮ್ಮ ಸ್ಥಾನಮಾನಕ್ಕೆ ತಕ್ಕಂತೆ ತುಂಬಿ ತುಳುಕಲಿದೆ. ಈ ಸಮಯದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ಸಲಹೆ: ಹಣ ಬರುತ್ತಿದೆ ಎಂದು ಪ್ರದರ್ಶನಕ್ಕಾಗಿ ಖರ್ಚು ಮಾಡಬೇಡಿ. ಸೂರ್ಯನು ಶಿಸ್ತಿನ ಕಾರಕ, ಆದ್ದರಿಂದ ಹಣಕಾಸಿನ ಶಿಸ್ತನ್ನು ಪಾಲಿಸಿ. ಉತ್ತಮ ಯೋಜನೆಗಳಲ್ಲಿ ಹೂಡಿಕೆ ಮಾಡಿದರೆ ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತದೆ. ಆರೋಗ್ಯವೇ ಭಾಗ್ಯ. ನಿಮ್ಮ ರಾಶ್ಯಾಧಿಪತಿ ಸೂರ್ಯನೇ ಬಲಿಷ್ಠನಾಗಿರುವುದರಿಂದ ನಿಮ್ಮ ಆರೋಗ್ಯ ಮತ್ತು ಜೀವಶಕ್ತಿ ಅತ್ಯುತ್ತಮವಾಗಿರುತ್ತದೆ. ನಿಮ್ಮಲ್ಲಿ ಹೊಸ ಉತ್ಸಾಹ, ಚೈತನ್ಯ ತುಂಬಿರುತ್ತದೆ. ಆದರೆ ಸೂರ್ಯನು ಉಷ್ಣಕಾರಕ, ಆದ್ದರಿಂದ ದೇಹದಲ್ಲಿ ಉಷ್ಣತೆ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಮತ್ತು ರಕ್ತದೊತ್ತಡ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಒಳಿತು. ಕಣ್ಣಿನ ಸಮಸ್ಯೆ ಇರುವವರು ಎಚ್ಚರಿಕೆ ವಹಿಸಿ. ಯೋಗ, ಪ್ರಾಣಾಯಾಮ ಮತ್ತು ಮುಖ್ಯವಾಗಿ ಸೂರ್ಯ ನಮಸ್ಕಾರವನ್ನು ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಿ. ಇದು ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿರಿಸುತ್ತದೆ. ಸಾಕಷ್ಟು ನೀರು ಕುಡಿಯಿರಿ. ಒಟ್ಟಾರೆಯಾಗಿ ಸಣ್ಣಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದರೆ ಆರೋಗ್ಯದ ದೃಷ್ಟಿಯಿಂದ ಇದು ಶ್ರೇಷ್ಠ ತಿಂಗಳು. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ನಿಮ್ಮ ವರ್ಚಸ್ಸು ಹೆಚ್ಚಾಗುವುದರಿಂದ ನಿಮ್ಮತ್ತ ಆಕರ್ಷಿತರಾಗುವವರ ಸಂಖ್ಯೆಯೂ ಹೆಚ್ಚಾಗುತ್ತದೆ. ಪ್ರೀತಿಯಲ್ಲಿರುವ ಜೋಡಿಗಳು ತಮ್ಮ ಸಂಬಂಧದಲ್ಲಿ ಒಂದು ಹಂತ ಮುಂದೆ ಹೋಗುವಿರಿ. ಆದರೆ ನಿಮ್ಮ ಸಂಗಾತಿಯ ಮೇಲೆ ನಿಮ್ಮ ನಿರ್ಧಾರಗಳನ್ನು ಹೇರಲು ಪ್ರಯತ್ನಿಸಬೇಡಿ. ಅವರಿಗೂ ಸಮಾನ ಅವಕಾಶ ನೀಡಿ. ಇನ್ನೂ ಒಂಟಿಯಾಗಿರುವ ಸಿಂಹ ರಾಶಿಯವರಿಗೆ ನಿಮ್ಮ ಸ್ಥಾನಮಾನಕ್ಕೆ ತಕ್ಕನಾದ ಅಥವಾ ಉನ್ನತ ಹುದ್ದೆಯಲ್ಲಿರುವ ವ್ಯಕ್ತಿಯ ಪರಿಚಯವಾಗಬಹುದು. ನಿಮ್ಮ ಆಕರ್ಷಕ ವ್ಯಕ್ತಿತ್ವವು ಎಲ್ಲರನ್ನೂ ಸೆಳೆಯುತ್ತದೆ. ವಿವಾಹಿತರ ಜೀವನದಲ್ಲಿ ಸಂತೋಷ ನೆಲೆಸುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಆದರೆ ನನ್ನ ಮಾತೇ ನಡೆಯಬೇಕು ಎಂಬ ಭಾವನೆಯನ್ನು ಬಿಟ್ಟು ಸಂಗಾತಿಯ ಭಾವನೆಗಳಿಗೂ ಬೆಲೆ ಕೊಡಿ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ.
ತಂದೆಯೊಂದಿಗಿನ ಸಂಬಂಧ ಅತ್ಯುತ್ತಮವಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಸೂರ್ಯ ಮತ್ತು ಬುಧನ ಅನುಗ್ರಹದಿಂದ ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಉತ್ತಮವಾಗಿರುತ್ತದೆ. ನಿಮ್ಮ ಆತ್ಮವಿಶ್ವಾಸ ಮುಗಿಲು ಮುಟ್ಟಿರುತ್ತದೆ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಸರ್ಕಾರಿ ಉದ್ಯೋಗಗಳಾದ ಕೆಪಿಎಸ್ಸಿ ಅಥವಾ ಮ್ಯಾನೇಜ್ಮೆಂಟ್ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಯಶಸ್ಸು ನಿಶ್ಚಿತ. ನಿಮ್ಮ ಶ್ರದ್ಧೆಗೆ ತಕ್ಕ ಫಲಿತಾಂಶ ಖಂಡಿತ ಸಿಗಲಿದೆ. ಆದರೆ ಅತಿಯಾದ ಆತ್ಮವಿಶ್ವಾಸದಿಂದಾಗಿ ಸಣ್ಣ ತಪ್ಪುಗಳನ್ನು ಮಾಡಿ ಅಂಕ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಎಚ್ಚರ. ಇಲ್ಲಿಯವರೆಗೆ ಎಲ್ಲವೂ ಸಕಾರಾತ್ಮಕವಾಗಿದೆ ಅಲ್ಲವೇ? ವೃತ್ತಿಯಲ್ಲಿ ಅಧಿಕಾರ, ಹಣಕಾಸಿನಲ್ಲಿ ವೈಭೋಗ, ಆರೋಗ್ಯದಲ್ಲಿ ಚೈತನ್ಯ, ಸಂಬಂಧಗಳಲ್ಲಿ ಆಕರ್ಷಣೆ. ಆದರೆ ನಾನು ಆರಂಭದಲ್ಲಿ ಹೇಳಿದಂತೆ ಒಂದು ಕಠಿಣ ಸವಾಲು ನಿಮ್ಮ ದಾರಿಗೆ ಬರಲಿದೆ. ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ. ಈ ತಿಂಗಳು ಶನಿ ಮಹಾತ್ಮನ ಪ್ರಭಾವ ಮತ್ತು ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯನ ಬಲದಿಂದಾಗಿ ನಿಮ್ಮ ಅಹಂ ಮತ್ತು ಕೋಪ ನಿಮಗೆ ದೊಡ್ಡ ಶತ್ರುವಾಗಲಿದೆ. ನಾನು, ನನ್ನಿಂದಲೇ, ನನಗೇ ಗೊತ್ತು ಎಂಬ ಭಾವನೆ ನಿಮ್ಮಲ್ಲಿ ಹೆಚ್ಚಾಗಬಹುದು. ಇದು ನಿಮ್ಮ ಮತ್ತು ನಿಮ್ಮ ಮೇಲಧಿಕಾರಿಗಳ ನಡುವೆ ಅಥವಾ ನಿಮ್ಮ ತಂದೆಯ ನಡುವೆ ದೊಡ್ಡ ಸಂಘರ್ಷಕ್ಕೆ ಕಾರಣವಾಗಬಹುದು. ನಿಮ್ಮ ಮಾತಿನಿಂದಲೇ, ನಿಮ್ಮ ಅಧಿಕಾರದ ದರ್ಪದಿಂದಲೇ ನಿಮ್ಮ ಆಪ್ತರನ್ನು ನೀವು ಕಳೆದುಕೊಳ್ಳಬಹುದು. ನೀವು ಸರಿ ಇದ್ದರೂ ಸಹ ಅದನ್ನು ಹೇಳುವ ರೀತಿ ತಪ್ಪಾಗುವುದರಿಂದ ನಿಮ್ಮ ಪರವಾಗಿರುವವರೇ ನಿಮ್ಮ ವಿರೋಧಿಗಳಾಗಬಹುದು. ನಿಮ್ಮ ಒಂದು ಅಹಂಕಾರದ ಮಾತು ನೀವು ಕಷ್ಟಪಟ್ಟು ಗಳಿಸಿದ ಗೌರವವನ್ನು ಒಂದೇ ಕ್ಷಣದಲ್ಲಿ ಮಣ್ಣುಪಾಲು ಮಾಡಬಹುದು. ವ್ಯಾಪಾರದಲ್ಲೂ ಅಷ್ಟೇ. ನಿಮ್ಮ ಪಾಲುದಾರರೊಡನೆ ಅಥವಾ ಗ್ರಾಹಕರೊಡನೆ ನಾನೇ ಸರಿ ಎಂದು ವಾದಕ್ಕಿಳಿದರೆ ಅದು ದೊಡ್ಡ ನಷ್ಟಕ್ಕೆ ದಾರಿ ಮಾಡಿಕೊಡಬಹುದು. ಆದರೆ ಭಯಪಡಬೇಡಿ. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರವಿದೆ. ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರು, ಸ್ವಲ್ಪ ಕುಂಕುಮ ಮತ್ತು ಕೆಂಪು ಹೂವನ್ನು ಹಾಕಿ ಸೂರ್ಯದೇವನಿಗೆ ಓಂ ಸೂರ್ಯಾಯ ನಮಃ ಎಂದು ಹೇಳುತ್ತಾ ಅರ್ಘ್ಯವನ್ನು ನೀಡಿ. ಇದು ನಿಮ್ಮಲ್ಲಿನ ಉಷ್ಣತೆ ಮತ್ತು ಅಹಂಕಾರವನ್ನು ಶಾಂತಗೊಳಿಸುತ್ತದೆ. ನಿಮ್ಮ ತಂದೆ, ನಿಮ್ಮ ಗುರುಗಳು ಅಥವಾ ನಿಮ್ಮ ಮೇಲಧಿಕಾರಿಗಳೊಂದಿಗೆ ವಾದಕ್ಕಿಳಿಯಬೇಡಿ. ಅವರು ಹೇಳುವುದನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಿ. ಅವರ ಆಶೀರ್ವಾದ ಪಡೆಯಿರಿ. ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ. ಇದು ನಿಮಗೆ ವಿನಯ ಮತ್ತು ತಾಳ್ಮೆಯನ್ನು ಕರುಣಿಸುತ್ತದೆ. ಅಹಂಕಾರಕ್ಕೆ ಶನಿಯೇ ಮದ್ದು. ಈ ಸವಾಲು ನಿಮ್ಮನ್ನು ಸೋಲಿಸಲು ಬರುತ್ತಿಲ್ಲ, ಬದಲಾಗಿ ನಿಮ್ಮ ಅಧಿಕಾರವನ್ನು ಹೇಗೆ ವಿನಯದಿಂದ ಬಳಸಬೇಕು ಎಂದು ಕಲಿಸಲು ಬರುತ್ತಿದೆ ಎಂಬುದನ್ನು ಮರೆಯಬೇಡಿ. ಹಾಗಾದರೆ ಸಿಂಹ ರಾಶಿಯವರೇ, ನವೆಂಬರ್ ತಿಂಗಳು ನಿಮಗೆ ಅವಕಾಶಗಳ ಸಿಂಹಾಸನವನ್ನೇ ಹೊತ್ತು ತರುತ್ತಿದೆ. ಒಂದೆಡೆ ರಾಜಲಕ್ಷ್ಮಿ ಯೋಗವು ನಿಮ್ಮ ವೃತ್ತಿ, ಅಧಿಕಾರ ಮತ್ತು ಹಣಕಾಸನ್ನು ಉತ್ತುಂಗಕ್ಕೆ ಏರಿಸಲಿದೆ. ಮತ್ತೊಂದೆಡೆ ನಿಮ್ಮ ಅಹಂಕಾರವೇ ನಿಮ್ಮ ಪರೀಕ್ಷೆ ನಡೆಸಲಿದೆ. ನೀವು ಸಿಂಹ ಅಂದರೆ ರಾಜನಿಗೆ ಗಾಂಭೀರ್ಯದ ಜೊತೆ ವಿನಯವೂ ಇರಬೇಕು. ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ತಾಳ್ಮೆ ಮತ್ತು ವಿವೇಕದಿಂದ ಮುನ್ನಡೆದರೆ ನೀವು ಈ ಸವಾಲನ್ನು ಗೆದ್ದು ನವೆಂಬರ್ ತಿಂಗಳನ್ನು ನಿಮ್ಮ ಜೀವನದ ಒಂದು ಸುವರ್ಣ ಅಧ್ಯಾಯವನ್ನಾಗಿ ಮಾಡಿಕೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.